ಈ ಬಿಸಿದು ನನ್ನ ಕೆಲವು ಇದನ್ನು ನೋಡಿದ್ರೆ ಗೊತ್ತಾಗುತ್ತೆ. ಟ್ರೈಲ್ ಇರೋದೇ ಅನ್ಈವನ್ ಸರ್ಫೇಸಸ್ಸು, ಹಿಂಗೆ ಹತ್ತು ಹಿಂಗೆ ಇಳಿ, ಆ್ಯಂಡ್ ಬರೀ ಹತ್ತದು ಇಳಿಯೋದು ಆದರೆ ಒಂಥರ ಈ ಮೆಟ್ಲೆಲ್ಲ ಆಯಿತು, ಸಾಕಷ್ಟು ಮೆಟ್ಲು. ಅದೇನೆಂದರೆ ಈವನ್ ಆಗೂ ಇರಲ್ಲ, ಒಂದು ಇಷ್ಟೇ ಇರ್ಬೋದು, ಒಂದು ಇಷ್ಟ ಹತ್ರ ಇರ್ಬೋದು, ಕಲ್ಲು ಬಂಡೆಗಳು. ಸೊ ಅದಕ್ಕೆಲ್ಲ ಪ್ರಾಕ್ಟೀಸ್ ಬೇಕು ಅಂದರೆ, ಆ್ಯಂಡ್ ನಮ್ಮ ಲಂಗ್ಸ್ ಇನ್ನೂ ಓಪನ್ ಅಪ್ ಆಗಬೇಕು ಅಂದರೆ ಸ್ಟೇರ್ ವರ್ಕೌಟ್ ಹೆಲ್ಪ್ ಆಗುತ್ತೆ. ಸೊ ಸಾಕಷ್ಟು ಸ್ಟೇರ್ಸ್ ಇದು ಮಾಡಬೇಕು. ಮನೆ ಹತ್ರ ಏನೋ 2ನೇ ಫ್ಲೋರೋ 3ನೇ ಫ್ಲೋರೋ ಇದ್ದರೂ ಅದನ್ನೇ ಹತ್ತಿ ಹಿಡಿದು ಮಾಡ್ಬೋದು, ಇಲ್ಲ ಜಿಮ್ಗೆ ಹೋಗಿ ಸ್ಟೇರ್ ಮಾಸ್ಟರ್ ಇರುತ್ತಲ್ಲ ಅದರಲ್ಲಿ ಮಾಡ್ಬೋದು. ಒಟ್ಟಿನಲ್ಲಿ ಅದು ಹೆಲ್ಪ್ ಆಗುತ್ತೆ. ಎಷ್ಟು ಸ್ಟೆಪ್ಸ್ ಎವ್ರಿ ಡೇ ಮಾಡ್ತಿದ್ದು? ನಾನು ಜಿಮ್ಗೆ ಹೋದಾಗ ಒಂದು ಅರ್ಧ ಗಂಟೆ ಮಾಡ್ತಿದ್ದೆ. ಆ್ಯಕ್ಚುಲಿ ಇನ್ನೂ ಜಾಸ್ತಿ ಮಾಡಬೇಕಿತ್ತು. ಕೌಂಟ್ ಏನಿರಲಿಲ್ವಾ? ಕೌಂಟ್ ಏನಿರಲಿಲ್ಲ. ಬೇಸಿಕಲಿ ಯು ಹ್ಯಾವ್ ಟು ಬಿ ಕಂಫರ್ಟಬಲ್ ಅಂತ ಅಷ್ಟೇ ಅದರ ಇದು. ಸೊ ಅದು ಮಾಡ್ತಿದ್ದೆ. ಆಮೇಲೆ ಕೆಲವು ಸಲ ಮನೆ ಹತ್ರ ಇರೋ ಸ್ಟೇರ್ ಇದಕ್ಕೆಲ್ಲ ಹೋಗಿ ವರ್ಕೌಟ್ ಮಾಡಿ ಬರ್ತಿದ್ದೆ. ಬಾಕಿದೆಲ್ಲ ನಡೀತಿತ್ತು. ಆದರೆ ಒಂದೇನೆಂದರೆ ಇದೆಲ್ಲ ಟ್ರೈನಿಂಗ್ ಆದ್ರೂ ಆಲ್ಟಿಟ್ಯೂಡ್ಗೆ ಏನಿದೆಯಲ್ಲ, ನಾವು ಎತ್ತರಕ್ಕೆ ಹೋಗ್ತೀವಲ್ಲ ಅದನ್ನು ಟ್ರೈನ್ ಮಾಡ್ಕೊಳ್ಳೋದು ಕಷ್ಟ. ಬರೀ ಬೆಂಗಳೂರು ಅಂತಲ್ಲ, ಇವಾಗ ನಾನಿರೋದು ಫಾಲ್ಸಮ್ ಅಂತ, ಅಲ್ಲಿಂದ 1 hour ಡ್ರೈವ್ ಹೋದರೆ ಲೇಕ್ ತಾಹೋ ಅಂತಿದೆ. ಆ ಲೇಕ್ ತಾಹೋ ಹೈಟ್ ಇರೋದು ಸುಮಾರು ಒಂದು 7-8 ಆ್ಯಕ್ಚುಲಿ 10,000ವರೆಗೂ ಸಿಗುತ್ತೆ. ಬಟ್ ನಾವು ಇದ್ದ ಸೀಸನ್, ಇದೆಲ್ಲ ಟ್ರೈನ್ ಮಾಡ್ಕೋತಿದ್ದ ಸೀಸನು ವಿಂಟರು. ಸೊ ಅಲ್ಲೆಲ್ಲ ಸ್ನೋ ಇರುತ್ತೆ, ಹಾಗಾಗಿ ನಾವು ಅಲ್ಲಿ ಹೋಗೋಕ್ಕಾಗಲಿಲ್ಲ ಹೈಟ್ಗೆ. ಆ್ಯಂಡ್ ಆಲ್ಟಿಟ್ಯೂಡ್ಗೆ ಅದು ನೀವು ಹಂಗೆ ಟ್ರೈನ್ ಮಾಡಿಕೊಂಡ್ರೂ ನಮ್ಮ ದೇಹ ಇವತ್ತಿದ್ದಂಗೆ ನಾಳೆನೂ ಹಾಗೆ ಇರುತ್ತೆ ಅಂತ ಹೇಳೋಕ್ಕಲ್ಲ. ಸೊ ನಾವು ಇವತ್ತು ಒಂಥರ ರಿಯಾಕ್ಟ್ ಮಾಡ್ಬೋದು, ಇನ್ನೊಂದು ವಾರ ಬಿಟ್ಟು ಹೋದರೆ ನಮ್ಮ ಬಾಡಿ ಇನ್ನೊಂದು ಥರ ರಿಯಾಕ್ಟ್ ಮಾಡ್ಬೋದು, ಅದೇನು ಹೇಳೋಕ್ಕಾಗಲ್ಲ. ಸೊ ಅದು ಅಲ್ಲಿ ಹೋದಾಗಲೇ ಗೊತ್ತಾಗುತ್ತೆ.